Hey everyone, it's me Sana Sangam. Welcome back to my YouTube channel. ಇವತ್ತು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ 2024 ಫಿಸಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಫಿಸಿಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಕ್ವೆಶ್ಚನ್ ಪೇಪರ್ ಯಾವ ರೀತಿ ಇರುತ್ತೆ, ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಯಾವ ರೀತಿ ಇರುತ್ತೆ, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇರುತ್ತೆ, ಹೀಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನಾನು ಇದೇ ರೀತಿ ಬಯಾಲಜಿ ಸಬ್ಜೆಕ್ಟು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ನೋಡಿ, ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನಾನು ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೋಸ್ಕರನೇ ಸಪ್ರೇಟ್ ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಪ್ಲೇಲಿಸ್ಟ್ ನೇಮ್ ಬಂದುಬಿಟ್ಟು ಸೆಕೆಂಡ್ PUC ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ 2024. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಈ ಪ್ಲೇಲಿಸ್ಟಲ್ಲಿ ನಾನು ಈಗಾಗಲೇ ಬಯಾಲಜಿ ರಿಲೇಟೆಡ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಇದು ಫಿಸಿಕ್ಸ್ ರಿಲೇಟೆಡ್ ವಿಡಿಯೋ ಆಗಿದೆ. ನೆಕ್ಸ್ಟ್ ವಿಡಿಯೋ ನಾನು ಕೆಮಿಸ್ಟ್ರಿ ರಿಲೇಟೆಡ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಈ 3 ವಿಡಿಯೋಸಲ್ಲೂ ಕೂಡ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಈ 3 ಸಬ್ಜೆಕ್ಟ್ಸ್ದು ಕೂಡ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಯಾವ ರೀತಿ ಇರುತ್ತೆ ಆ್ಯಂಡ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇರುತ್ತೆ, ಹೀಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ. ಸೊ ಪ್ಲೇಲಿಸ್ಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಕೂಡ ಈ ಪ್ಲೇಲಿಸ್ಟಿಂದ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಇದ್ರ ಜೊತೆಗೆ ಸೆಕೆಂಡ್ PUC ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗಲಿ ಅಂತ ನಾನು ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ ಫಿಸಿಕ್ಸಲ್ಲಿ 11 ಚಾಪ್ಟರ್ಸ್ ಆ್ಯಂಡ್ ಕೆಮಿಸ್ಟ್ರಿನಲ್ಲಿ 4 ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ವಿತ್ ಆನ್ಸರ್ಸ್ ವಿಡಿಯೋಸ್ ಅಪ್ಲೋಡ್ ಆಗಿದೆ. ಇದೆಲ್ಲ ವಿಡಿಯೋಸ್ ನಿಮಗೆ ಸಿಂಗಲ್ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಪ್ಲೇಲಿಸ್ಟ್ ನೇಮ್ ಬಂದುಬಿಟ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸ್ ಸೆಕೆಂಡ್ PUC ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ 2024. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೋಡಿಲ್ಲ ಅಂತಂದರೆ ನೋಡಿ. ಜೊತೆಗೆ PCMB ಕನ್ನಡ ಆ್ಯಂಡ್ ಇಂಗ್ಲೀಷ್ ಈ 6 ಸಬ್ಜೆಕ್ಟ್ಸು ಕೂಡ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋಸ್ ಅಪ್ಲೋಡ್ ಆಗಿದೆ ನಮ್ಮ ಚಾನಲಲ್ಲಿ. ನೋಡಿಲ್ಲ ಅಂತಂದರೆ ನೋಡಿ, ವಿಡಿಯೋಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಡೆಫಿನೆಟ್ಲಿ ಈ ವಿಡಿಯೋಸ್ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುತ್ತೆ. ಈಗ ಬನ್ನಿ ನೋಡೋಣ ಫಿಸಿಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಹೇಗಿದೆ ಅಂತ. ಫಸ್ಟ್ ಜನರಲ್ ಇನ್ಸ್ಟ್ರಕ್ಷನ್ಸ್ ಹೇಳ್ಬಿಡ್ತೀನಿ. ಡ್ಯೂರೇಷನ್ ಆಫ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ 2 hours. ನಿಮಗೆ 2 hours ಡ್ಯೂರೇಷನ್ ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದುಬಿಟ್ಟು 30 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಮಿನಿಮಮ್ 10 ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸ್ ಹ್ಯಾವ್ ಟು ಬಿ ಸೆಟಪ್ ಇನ್ ದ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್. ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಮಿನಿಮಮ್ 10 ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸನ್ನು ಸೆಟಪ್ ಮಾಡಿರಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಹೇಗಿದೆ ಅಂತ. ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡೋದಕ್ಕೆ ನಿಮಗೆ 20 ಮಾರ್ಕ್ಸ್ ಇರುತ್ತೆ. ವೈವಾಗೆ 4 ಮಾರ್ಕ್ಸ್ ಇರುತ್ತೆ. ಪ್ರಾಕ್ಟಿಕಲ್ ರೆಕಾರ್ಡಿಗೆ ನಿಮಗೆ 6 ಮಾರ್ಕ್ಸ್ ಇರುತ್ತೆ. ಟೋಟಲ್ 30 ಮಾರ್ಕ್ಸ್ ಆಯಿತು. ಓಕೆ, ಪ್ರಾಕ್ಟಿಕಲ್ ರೆಕಾರ್ಡಿಗೆ 6 ಮಾರ್ಕ್ಸ್, ವೈವಾಗೆ 4 ಮಾರ್ಕ್ಸ್ ಆ್ಯಂಡ್ ನೀವು ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡೋದಕ್ಕೆ ನಿಮಗೆ 20 ಮಾರ್ಕ್ಸ್ ಅಲೋಕೇಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಫಿಸಿಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ದು ಡಿಸ್ಟ್ರಿಬ್ಯೂಷನ್ ಆಫ್ ಎ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇರುತ್ತೆ ಅಂತ. ನೀವು ಒಂದು ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡಿದ ಮೇಲೆ ಆ 20 ಮಾರ್ಕ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ನೋಡೋಣ. ನೀವು ಟೇಬಲ್ ಮೇಲೆ ನೋಡ್ಬೋದು. ಫಸ್ಟ್ ರೈಟಿಂಗ್ ದ ಪ್ರಿನ್ಸಿಪಲ್ ಆಫ್ ದ ಎಕ್ಸ್ಪೆರಿಮೆಂಟ್. ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಎಕ್ಸ್ಪೆರಿಮೆಂಟಿಂದು ಪ್ರಿನ್ಸಿಪಲ್ ನೀವು ಕರೆಕ್ಟಾಗಿ ಬರೀತು ಅಂತಂದರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಆ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಫಾರ್ಮುಲಾನ ನೀವು ಕರೆಕ್ಟಾಗಿ ಬರೆದಿದ್ದೀರಾ ಆ್ಯಂಡ್ ಫಾರ್ಮುಲಾದಲ್ಲಿ ಇರ್ತಕ್ಕಂಥ ಟರ್ಮ್ಸನ್ನು ನೀವು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಅಂತಂದರೆ ಅದಕ್ಕೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿ, ರೈಟಿಂಗ್ ದ ಡಯಾಗ್ರಾಮ್ ಆರ್ ಫಿಗರ್ ಆರ್ ಸರ್ಕ್ಯೂಟ್ ವಿತ್ ಲೇಬಲಿಂಗ್ ಅಂತ ಇದೆ. ಅಟ್ಲೀಸ್ಟ್ 2 ಪಾರ್ಟ್ಸ್ ಅಂತ ಇದೆ. ಆ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಡಯಾಗ್ರಾಮ್ ಆರ್ ಫಿಗರ್ ಆರ್ ಸರ್ಕ್ಯೂಟನ್ನು ನೀವು ಡ್ರಾ ಮಾಡಬೇಕಾಗುತ್ತೆ ವಿತ್ ಲೇಬಲಿಂಗ್. ವೆರಿ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ 2 ಪಾರ್ಟ್ಸ್ ಆದರೂ ಕೂಡ ನೀವು ಲೇಬಲಿಂಗ್ ಮಾಡಬೇಕಾಗುತ್ತೆ. ಇದಕ್ಕೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ನೋಡಿ, ರೈಟಿಂಗ್ ದ ಟ್ಯಾಬ್ಯುಲರ್ ಕಾಲಮ್ ಆರ್ ಅಬ್ಸರ್ವೇಷನ್ ಪ್ಯಾಟರ್ನ್ ಅಂತ ಇದೆ. ಆ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ನಿಮ್ಮದು ಟ್ಯಾಬ್ಯುಲರ್ ಕಾಲಮ್ ಆರ್ ಅಬ್ಸರ್ವೇಷನ್ ಪ್ಯಾಟರ್ನನ್ನು ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಅದಕ್ಕೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ನೋಡಿ, ಕನ್ಸ್ಟ್ರಕ್ಟಿಂಗ್ ದ ಎಕ್ಸ್ಪೆರಿಮೆಂಟ್ ಸೆಟಪ್ ಆರ್ ಸರ್ಕ್ಯೂಟ್. ಆ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಎಕ್ಸ್ಪೆರಿಮೆಂಟ್ ಸೆಟಪ್ ಆದರೂ ಆಯಿತು ಆರ್ ಸರ್ಕ್ಯೂಟ್ ಆದರೂ ಆಯಿತು, ನೀವು ಕರೆಕ್ಟಾಗಿ ಕನ್ಸ್ಟ್ರಕ್ಟ್ ಮಾಡಬೇಕು. ಅದಕ್ಕೆ ನಿಮಗೆ 3 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್ ನೋಡಿ, ಪರ್ಫಾರ್ಮಿಂಗ್ ದ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಎಂಟರಿಂಗ್ ದ ರೀಡಿಂಗ್ಸ್ ಇನ್ ಟು ದ ಟ್ಯಾಬ್ಯುಲರ್ ಕಾಲಮ್ ಆರ್ ಅಬ್ಸರ್ವೇಷನ್ ಪ್ಯಾಟರ್ನ್ ಅಂತ ಇದೆ. ನೀವೇನು ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡಿ ಆದಮೇಲೆ ರೀಡಿಂಗ್ಸ್ ಏನು ಬರುತ್ತೋ ಅದನ್ನು ಟ್ಯಾಬ್ಯುಲರ್ ಕಾಲಮಲ್ಲಿ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದ್ದು ಅಂತಂದರೆ ಅದಕ್ಕೆ ನಿಮಗೆ 4 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಕ್ಯಾಲ್ಕುಲೇಷನ್ ಆರ್ ಪ್ಲಾಟಿಂಗ್ ದ ಗ್ರಾಫ್ ಆ್ಯಂಡ್ ಕ್ಯಾಲ್ಕುಲೇಷನ್. ಏನು ವ್ಯಾಲ್ಯೂಸ್ ಬಂದಿದೆಯೋ ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡೋದಕ್ಕೆ ಆ್ಯಂಡ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ, ಗ್ರಾಫಿಗೆ ಪ್ಲಾಟ್ ಮಾಡೋದಕ್ಕೆ, ಇದೆಲ್ಲದಕ್ಕೂ ಕೂಡ ನಿಮಗೆ 3 ಮಾರ್ಕ್ಸನ್ನು ಅಲೋಕೇಟ್ ಮಾಡಿದ್ದಾರೆ. ನೆಕ್ಸ್ಟ್ 8th ಪಾಯಿಂಟ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ರಿಸಲ್ಟ್ ವಿತ್ ಯೂನಿಟ್. ನಿಮಗೆ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿ ಆದಮೇಲೆ ನಿಮಗೆ ಏನು ರಿಸಲ್ಟ್ ಬರುತ್ತೋ ಆ ರಿಸಲ್ಟ್ ಜೊತೆ ನೀವು ಯೂನಿಟನ್ನು ಮಸ್ಟ್ ಆ್ಯಂಡ್ ಶುಡ್ ಆಗಿ ಮೆನ್ಷನ್ ಮಾಡಬೇಕು. ರಿಸಲ್ಟ್ ವಿತ್ ಯೂನಿಟನ್ನು ನೀವು ಕರೆಕ್ಟಾಗಿ ಬರೀತು ಅಂತಂದರೆ ನಿಮಗೆ
2 ಮಾರ್ಕ್ಸ್ ಸಿಗುತ್ತೆ. ಓಕೆ, ಯೂನಿಟ್ ನೀವು ಬರೆದಿಲ್ಲ ಅಂತಂದರೆ 1 ಮಾರ್ಕನ್ನು ಲೆಸ್ ಮಾಡ್ತಾರೆ. ಸೊ ಎಲ್ಲ ಫಿಸಿಕಲ್ ಕ್ವಾಂಟಿಟೀಸ್ದು ಏನೇನು SI ಯೂನಿಟ್ ಇದೆ ಅನ್ನೋದನ್ನು ಚೆನ್ನಾಗಿ ನೋಡಿಕೊಂಡು ಹೋಗಿ. ಓಕೆ, ಟೋಟಲಾಗಿ ನೀವು ಒಂದು ಎಕ್ಸ್ಪೆರಿಮೆಂಟನ್ನು ಕರೆಕ್ಟಾಗಿ ಪರ್ಫಾರ್ಮ್ ಮಾಡಿದ್ದೀರಾ ಅಂತಂದರೆ 20 ಮಾರ್ಕ್ಸ್ ಸಿಗುತ್ತೆ. 20 ಮಾರ್ಕ್ಸ್ ಈಸಿಯಾಗಿ ಸಿಗಲ್ಲ. ಇದೆಲ್ಲ ಪಾಯಿಂಟ್ಸನ್ನು ಕೂಡ ನೀವು ಪಿನ್ ಟು ಫಾಲೋ ಮಾಡಿರಬೇಕು. ಪಿನ್ ಟು ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮಗೆ 20 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಿಸ್ ಮಾಡಿದರೂ ಕೂಡ 1 ಮಾರ್ಕ್ ಆರ್ ಆಫ್ ಮಾರ್ಕನ್ನು ಡಿಡಕ್ಟ್ ಮಾಡುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಕೇರ್ಫುಲ್ಲಾಗಿ ನೀವು ಪ್ರಾಕ್ಟಿಕಲ್ ಎಕ್ಸಾಮಿನೇಷನನ್ನು ಅಟೆಂಡ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ, PDF ಅಲ್ಲಿ ಇನ್ನೊಂದು ಜನರಲ್ ಇನ್ಸ್ಟ್ರಕ್ಷನ್ ಇದೆ. ಅದೇನು ಅಂತಂದರೆ ನೋಟ್ ಫಾರ್ ಸೀರಿಯಲ್ ನಂಬರ್ 6 ಅಂತ ಇದೆ. ಸೀರಿಯಲ್ ನಂಬರ್ 6ಗೆ ಇದು ನೋಟ್ ಆಗಿದೆ. ಸೀರಿಯಲ್ ನಂಬರ್ 6 ಇದಾಗಿದೆ. ಪರ್ಫಾರ್ಮಿಂಗ್ ದ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಎಂಟರಿಂಗ್ ದ ರೀಡಿಂಗ್ಸ್ ಇನ್ ಟು ದ ಟ್ಯಾಬ್ಯುಲರ್ ಕಾಲಮ್ ಆರ್ ಅಬ್ಸರ್ವೇಷನ್ ಪ್ಯಾಟರ್ನ್ ಅಂತ ಇದೆ. ನೀವು ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡಿ ಆದಮೇಲೆ ನಿಮಗೆ ಏನೇನು ರೀಡಿಂಗ್ಸ್ ಬರುತ್ತೋ ಅದೆಲ್ಲ ರೀಡಿಂಗ್ಸನ್ನು ನೀವು ಟ್ಯಾಬ್ಯುಲರ್ ಕಾಲಮಲ್ಲಿ ಎಂಟರ್ ಮಾಡಬೇಕು ಅಂತ ಇದೆ. ಆ ಒಂದು ಪಾಯಿಂಟ್ಗೆ ಇಲ್ಲಿ ನೋಟನ್ನು ಕೊಟ್ಟಿದ್ದಾರೆ. ಅಟ್ಲೀಸ್ಟ್ 3 ಟ್ರಯಲ್ಸ್ ಹ್ಯಾವ್ ಟು ಬಿ ಟೇಕನ್ ಇನ್ ಕೇಸ್ ಆಫ್ ಫೈಂಡಿಂಗ್ ದ ಮೀನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡುವಂಥ ಸಿಚುಯೇಷನಲ್ಲಿ ನೀವು ಅಟ್ಲೀಸ್ಟ್ 3 ಟ್ರಯಲ್ಸ್ ಅಂತೂ ತೆಗಿಬೇಕು ಅಂತ ಹೇಳಿದ್ದಾರೆ. ಆರ್ ಅಟ್ಲೀಸ್ಟ್ 5 ರೀಡಿಂಗ್ಸ್ ಹ್ಯಾವ್ ಟು ಬಿ ಟೇಕನ್ ಇನ್ ದ ಕೇಸ್ ಆಫ್ ಪ್ಲಾಟಿಂಗ್ ದ ಗ್ರಾಫ್ ಅಂತ ಇದೆ. ಗ್ರಾಫನ್ನು ಪ್ಲಾಟ್ ಮಾಡುವಂಥ ಎಕ್ಸ್ಪೆರಿಮೆಂಟ್ಸ್ ಬಂದರೆ ಆ ಥರ ಎಕ್ಸ್ಪೆರಿಮೆಂಟ್ಸ್ಗೆ ನೀವು 5 ರೀಡಿಂಗ್ಸ್ ಅಂತೂ ತೊಗೋಬೇಕು ಅಂತ ಇಲ್ಲಿ ನೋಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ PDF ಅನ್ನು ಇನ್ನೊಂದು ಸರಿ ನೀಟಾಗಿ ಓದ್ಕೊಳ್ಳಿ. PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಲಾಂಗ್ ವಿತ್ ದಟ್ ನಮ್ಮ ಚಾನಲ್ದು ವಾಟ್ಸಪ್ ಚಾನಲ್ ಕ್ರಿಯೇಟ್ ಆಗಿದೆ. ವಾಟ್ಸಪ್ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ದಟ್ ಈ ರೀತಿ PDFs ಎಲ್ಲನೂ ಕೂಡ ನಾನು ವಾಟ್ಸಪ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ನೋಡಿ, ಇನ್ನೇನು ಇನ್ಸ್ಟ್ರಕ್ಷನ್ ಇದೆ PDF ಅಲ್ಲಿ ಅಂತಂದರೆ ವೈವಾ ನೋಡಿ, ನಿಮಗೆ 4 ಮಾರ್ಕ್ಸ್ ಇರುತ್ತೆ. ವೈವಾಗೆ 4 ಮಾರ್ಕ್ಸ್ ಅಂತಂದರೆ 4 ಕ್ವಶನ್ ಮಸ್ಟ್ ಬಿ ಆಸ್ಕ್ಡ್ ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ ಅಂತ ಇದೆ. 4 ಕ್ವಶನನ್ನು ಕೇಳಬೇಕು. ಒಂದೊಂದು ಕ್ವಶನ್ಗೆ 1 ಮಾರ್ಕ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದ ಕ್ವಶನ್ ಇನ್ ದ ವೈವಾ ಶುಡ್ ಬಿ ಸಿಂಪಲ್, ಡೈರೆಕ್ಟ್ ಆ್ಯಂಡ್ ರಿಲೇಟೆಡ್ ಟು ದ ಎಕ್ಸ್ಪೆರಿಮೆಂಟ್ ಟು ಬಿ ಪರ್ಫಾರ್ಮ್ಡ್ ಬೈ ದ ಸ್ಟೂಡೆಂಟ್ಗೆ ಯಾವ ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡೋದಕ್ಕೆ ಕೊಟ್ಟಿರ್ತಾರೋ ಆ ಎಕ್ಸ್ಪೆರಿಮೆಂಟ್ ಬೇಸಿಸ್ ಮೇಲೆ ನಿಮಗೆ ವೈವಾ ಕ್ವಶನ್ಸ್ ಕೇಳಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ವೈವಾ ಕ್ವಶನ್ಸ್ ಸಿಂಪಲ್ಲಾಗೇ ಇರಬೇಕು, ಡೈರೆಕ್ಟಾಗಿ ಇರಬೇಕು ಅಂತ ಹೇಳಿದ್ದಾರೆ. ಕಾಂಪ್ಲಿಕೇಟೆಡ್ ಬೇಡ, ಸಿಂಪಲ್ ಆ್ಯಂಡ್ ಡೈರೆಕ್ಟ್ ಆ್ಯಂಡ್ ಈಸಿಯಾಗಿ ಇರಲಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ, ಪ್ರಾಕ್ಟಿಕಲ್ ರೆಕಾರ್ಡ್ಗೆ ನಾನು ಮುಂಚೆ ಹೇಳ್ದಂಗೆ 6 ಮಾರ್ಕ್ಸನ್ನು ಅಲೋಕೇಟ್ ಮಾಡಿರ್ತಾರೆ. ಸೊ ಪ್ರಾಕ್ಟಿಕಲ್ ರೆಕಾರ್ಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಈ ಟೇಬಲಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ಇಫ್ ದ ಸ್ಟೂಡೆಂಟ್ ಹ್ಯಾಸ್ ಪರ್ಫಾರ್ಮ್ಡ್ ಆ್ಯಂಡ್ ರೆಕಾರ್ಡೆಡ್ 12 ಎಕ್ಸ್ಪೆರಿಮೆಂಟ್ಸ್ ಆರ್ ಮೋರ್, 12 ಎಕ್ಸ್ಪೆರಿಮೆಂಟ್ಸನ್ನು ಕರೆಕ್ಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ರೆಕಾರ್ಡ್ ಮಾಡಿದ್ದಾರೆ, ಆರ್ ಮೋರ್ ದೆನ್ 12 ಎಕ್ಸ್ಪೆರಿಮೆಂಟ್ಸನ್ನು ರೆಕಾರ್ಡ್ ಮಾಡಿದ್ದಾರೆ ಆ್ಯಂಡ್ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಅವರಿಗೆ 6 ಔಟ್ ಆಫ್ 6 ಸಿಗುತ್ತೆ ಪ್ರಾಕ್ಟಿಕಲ್ ರೆಕಾರ್ಡ್ಗೆ. ಆರ್ ಇಫ್ ದ ಸ್ಟೂಡೆಂಟ್ ಹ್ಯಾಸ್ ಪರ್ಫಾರ್ಮ್ಡ್ ಆ್ಯಂಡ್ ರೆಕಾರ್ಡೆಡ್ 10 ಆರ್ 11 ಎಕ್ಸ್ಪೆರಿಮೆಂಟ್ಸ್, 10 ಅಥವಾ 11 ಎಕ್ಸ್ಪೆರಿಮೆಂಟ್ಸನ್ನು ಮಾತ್ರ ರೆಕಾರ್ಡ್ ಮಾಡಿದ್ದಾರೆ ಆ್ಯಂಡ್ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಅವರಿಗೆ 1 ಮಾರ್ಕನ್ನು ಡಿಡಕ್ಟ್ ಮಾಡಿ 5 ಮಾರ್ಕ್ಸನ್ನು ಅಲೋಕೇಟ್ ಮಾಡ್ತಾರೆ. ಇಫ್ ದ ಸ್ಟೂಡೆಂಟ್ ಹ್ಯಾಸ್ ಪರ್ಫಾರ್ಮ್ಡ್ ಆ್ಯಂಡ್ ರೆಕಾರ್ಡೆಡ್ ಓನ್ಲಿ 9 ಎಕ್ಸ್ಪೆರಿಮೆಂಟ್ಸನ್ನು ಮಾತ್ರ ರೆಕಾರ್ಡ್ ಮಾಡಿದ್ದಾರೆ ಆ್ಯಂಡ್ ಪರ್ಫಾರ್ಮ್ ಮಾಡಿದ್ದಾರೆ, ಪ್ರಾಕ್ಟಿಕಲ್ ರೆಕಾರ್ಡಲ್ಲಿ ಅಷ್ಟೇ ಬರೆದಿದ್ದಾರೆ ಅಂತಂದರೆ ಅವರಿಗೆ 2 ಮಾರ್ಕ್ಸನ್ನು ಡಿಡಕ್ಟ್ ಮಾಡಿ 4 ಮಾರ್ಕ್ಸನ್ನು ಕೊಡ್ತಾರೆ. ಇಫ್ ದ ಸ್ಟೂಡೆಂಟ್ ಹ್ಯಾಸ್ ಪರ್ಫಾರ್ಮ್ಡ್ ಆ್ಯಂಡ್ ರೆಕಾರ್ಡೆಡ್ ಬಿಲೋ 9 ಆ್ಯಂಡ್ ಎಬೋವ್ 5 ಎಕ್ಸ್ಪೆರಿಮೆಂಟ್ಸ್, ಬಿಲೋ 9 ಆ್ಯಂಡ್ ಎಬೋವ್ 5 ಎಕ್ಸ್ಪೆರಿಮೆಂಟ್ಸನ್ನು ಮಾತ್ರ ರೆಕಾರ್ಡ್ ಆ್ಯಂಡ್ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಅವರಿಗೆ 3 ಮಾರ್ಕ್ಸನ್ನು ಡಿಡಕ್ಟ್ ಮಾಡಿ ಜಸ್ಟ್ 3 ಮಾರ್ಕ್ಸನ್ನು ಮಾತ್ರ ಕೊಡ್ತಾರೆ. ಇಫ್ ದ ಸ್ಟೂಡೆಂಟ್ ಹ್ಯಾಸ್ ಪರ್ಫಾರ್ಮ್ಡ್ ಆ್ಯಂಡ್ ರೆಕಾರ್ಡೆಡ್ 5 ಆರ್ ಲೆಸ್ ದ್ಯಾನ್ 5 ಮಾತ್ರ ಬರೆದಿದ್ದಾರೆ, ಆರ್ 5ಗಿನ ಕಡಿಮೆ ಎಕ್ಸ್ಪೆರಿಮೆಂಟ್ಸನ್ನು ಮಾತ್ರ ರೆಕಾರ್ಡ್ ಆ್ಯಂಡ್ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಆ ಥರ ಸ್ಟೂಡೆಂಟ್ಸ್ಗೆ 0 ಮಾರ್ಕ್ಸನ್ನು ಅಲೋಕೇಟ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರಾಕ್ಟಿಕಲ್ ರೆಕಾರ್ಡ್ಸ್. ಐ ಹೋಪ್ ನೀವೆಲ್ಲರೂ ಕೂಡ ಫಿಸಿಕ್ಸ್ ಪ್ರಾಕ್ಟಿಕಲ್ ಸಿಲೆಬಸಲ್ಲಿ ಏನೇನು ಎಕ್ಸ್ಪೆರಿಮೆಂಟ್ಸ್ ಇದೆ, 12 ಎಕ್ಸ್ಪೆರಿಮೆಂಟ್ಸ್, ಮೋರ್ ದ್ಯಾನ್ 12 ಎಕ್ಸ್ಪೆರಿಮೆಂಟ್ಸ್, ಇದೆಲ್ಲದೂ ಕೂಡ ನೀವು ಕರೆಕ್ಟಾಗಿ ಪರ್ಫಾರ್ಮ್ ಮಾಡಿ ರೆಕಾರ್ಡ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ನಿಮ್ಮ ಪ್ರಾಕ್ಟಿಕಲ್ ರೆಕಾರ್ಡ್ಸನ್ನು ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಆ್ಯಂಡ್ ಜೋಪಾನವಾಗಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗೋವರೆಗೂ ನಿಮ್ಮ ಪ್ರಾಕ್ಟಿಕಲ್ ರೆಕಾರ್ಡ್ಸನ್ನು ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಟೇಕ್ ಕೇರ್ ಗೈಸ್.